ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಕೇಶವರಾಜ್, ಶ್ರೀವೇದಮಾಯು ಆಯುರ್ವೇದ ಆಸ್ಪತ್ರೆ ಮಂಗಳೂರಿನಿಂದ ಮಾತಾಡ್ತಾ ಇದ್ದೇನೆ. ಕರ್ಕಟಕ ತಿಂಗಳು ಅಂತ ಹೇಳುವಂಥದ್ದು ನಮ್ಮ ತುಳುನಾಡಿನ ಎಲ್ಲರಿಗೂ ಕೂಡ ಮಹತ್ವವಾದಂಥ ಒಂದು ತಿಂಗಳು. ಇದನ್ನು ಆಟಿ ಅಂತಲೂ ಕೂಡ ನಾವು ಕರೀತೇವೆ. ಕರ್ಕಾಟಕ ತಿಂಗಳಲ್ಲಿ ನಮ್ಮ ಆಯುರ್ವೇದ ಆಸ್ಪತ್ರೆಯಲ್ಲಿ ಕರ್ಕಾಟಕ ಗಂಜಿ ಅಂತ ಹೇಳಿದ್ರೆ ಇದೊಂದು ಆಯುರ್ವೇದದ ಔಷಧ ಇರುವಂತಹ ಒಂದು ರೈಸಿಂದ ಮಾಡಿದಂಥ, ಅಕ್ಕಿಯಿಂದ ಮಾಡಿದಂಥ ಒಂದು ಸೂಪ್ ಅಂತ ನಾವು ಇದನ್ನು ಕರೀತೇವೆ. ಅಂತ ಹೇಳಿದ್ರೆ ಕರ್ಕಾಟಕ ಗಂಜಿ ಅಂತ ಹೇಳುವಂಥದ್ದು ಅದರಲ್ಲಿರುವಂತಹ ಷಷ್ಟಿಕ ಶಾಲಿ 60 ದಿವಸದಲ್ಲಿ ಬೆಳೆಯುವಂತಹ ಅಕ್ಕಿ ಹಾಗೂ ದಶಮೂಲ ಚೂರ್ಣ, ದಶಪುಷ್ಪ ಚೂರ್ಣ, ತ್ರಿಕಟು ಇತ್ಯಾದಿಗಳಿಗೆ ಮಾಡಿದಂತಹ ಒಂದು ವಿಶೇಷವಾದಂತಹ ಔಷಧಿಯ ಗಂಜಿ ಅಂತ ನಾವು ಇದನ್ನು ಹೇಳ್ಬೋದು. ಈ ಔಷಧಿಯ ಗಂಜಿ ಯಾಕೆ ಕುಡಿಬೇಕು ಅಂತ ಹೇಳುವಂಥದ್ದು ಕೂಡ ಬಹಳ ವಿಶೇಷವಾದಂತಹ ಒಂದು ಮಹತ್ವ ಇರುವಂತಹ ಒಂದು ಈ ತಿಂಗಳಲ್ಲೇ ಇರುವಂತಹ ಒಂದು ವಿಶೇಷವಾದಂತಹ ಔಷಧೀಯ ಗುಣ ಇರುವಂತಹ ಒಂದು ರೈಸ್ ಇಂದ ಮಾಡಿದಂತಹ, ಅಕ್ಕಿಯಿಂದ ಮಾಡಿದಂತಹ ಒಂದು ಸೂಪ್. ಇದರ ಪ್ರಿಪರೇಷನ್ ಕೂಡ ಮಾಡಿಕೊಂಡು ಬೆಲ್ಲವನ್ನು ಹಾಕೊಂಡು ಅದೇ ರೀತಿ ತೆಂಗಿನಕಾಯಿಯ ಹಾಲಿನೊಂದಿಗೆ ಅದರ ಸೇವನೆ ಮಾಡ್ಕೊಳ್ಬೇಕು. ಇದರ ಇಂಪಾರ್ಟೆನ್ಸ್ ಏನು ಅಂತ ಹೇಳುವಂಥದ್ದು ಕೂಡ ನಾವು ತಿಳ್ಕೊಳ್ಳೋಣ. ಈ ರೈಸಿನಿಂದ, ಈ ಅಕ್ಕಿಯಿಂದ ಮಾಡಿದಂತಹ ಈ ಸೂಪ್ ಏನಿದೆ, ಇದನ್ನು ನಾವು ಕರ್ಕಟಕ ಗಂಜಿ ಅಂತ ನಾವು ಕರೀತೇವೆ. ಇದನ್ನು ದಿವಸಕ್ಕೆ ಒಮ್ಮೆ ಸೇವನೆ ಮಾಡಿಕೊಳ್ಳೋದ್ರಿಂದ ಈ ಆಟಿ ತಿಂಗಳಲ್ಲಿ ಅಥವಾ ಈ ಮಳೆಗಾಲದಲ್ಲಿ ಬರುವಂತಹ ಏನು ವಾತ ರೋಗಗಳಿದೆ, ಈ ವಾತ ರೋಗಕ್ಕೆ ಬಹಳ ವಿಶೇಷವಾದಂತಹ ಇದರಲ್ಲಿ ಒಂದು ಔಷಧಿಯ ಗುಣ ಇದೆ. ಅದೇ ರೀತಿ ನೋವಿನಿಂದ ನಮಗೆ ಕಡಿಮೆ ಮಾಡ್ಕೊಳ್ಬಹುದು. ಹಾಗೂ ವಾತದಿಂದ ಬರುವಂತಹ ಎಲ್ಲ ತೊಂದರೆಗಳಿಗೂ ಕೂಡ ಈ ಕರ್ಕಟಕ ಗಂಜಿ ಒಂದು ಔಷಧವೇ ಹೌದು. ಇದನ್ನು ಔಷಧ ಮಾತ್ರ ಅಲ್ಲದೆ ಪ್ರತಿನಿತ್ಯ ಇಡೀ ಒಂದು ತಿಂಗಳಲ್ಲಿ ಸೇವನೆ ಮಾಡಿಕೊಳ್ಳೋದ್ರಿಂದಾಗಿ ಪಿತ್ತದಿಂದ ಬರುವಂತಹ ತೊಂದರೆ, ಯಾಕೆಂತ ಹೇಳಿದ್ರೆ ಈ ಮಳೆಗಾಲದಲ್ಲಿ ಪಿತ್ತದ ತೊಂದರೆಗಳು ಕೂಡ ನಮಗೆ ಕಾಣಿಸ್ಕೊಳ್ತದೆ. ಹಾಗೂ ಸಣ್ಣ ಪುಟ್ಟ ಜ್ವರಗಳು ಕಾಣಿಸ್ಕೊಳ್ಳುವಂಥದ್ದು, ಹೊಟ್ಟೆ ಸಂಬಂಧಿ ರೋಗಗಳು, ಬಲಹಾನಿ ಅಂತ ನಾವು ಕರಿತೇವೆ. ಇದರಿಂದ ಕಂಪ್ಲೀಟ್ ಆಗಿ ಗುಣ ಮಾಡ್ಕೊಳ್ಳಿಕ್ಕೆ ನಮಗೆ ಈ ಕರ್ಕಟಕ ಗಂಜಿ ಇದರ ಸೇವನೆ ಮಾಡ್ಕೊಳ್ಳೋದ್ರಿಂದ ಸಾಧ್ಯ ಆಗ್ತದೆ. ಆದ ಕಾರಣ ಕರ್ಕಟಕದ ಗಂಜಿ ಅಥವಾ ಈ ಆಟಿ ತಿಂಗಳಲ್ಲಿ ಮಾಡುವಂತಹ ಈ ಒಂದು ರೈಸಿನಿಂದ ಮಾಡುವಂತಹ ಒಂದು ಸೂಪ್ ನಮ್ಮ ಆಯುರ್ವೇದ ಆಸ್ಪತ್ರೆ ಮಂಗಳೂರು ಇಲ್ಲಿ ಸಿಗ್ತದೆ. ಕೆಳಗೆ ಕಾಣಿಸಿರುವಂತಹ ಒಂದು ನಂಬರಿಗೆ ನೀವು ಫೋನ್ ಮಾಡಿ ಅಥವಾ ಒಂದು ವಾಟ್ಸ್ಆ್ಯಪ್ ಮಾಡಿ ಬುಕ್ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಮನೆಗೆ ಕೂಡ ತಲುಪಿಸುವಂಥ ವ್ಯವಸ್ಥೆಗಳಿದೆ. ಅಥವಾ ನೀವು ಶ್ರೀವೇದಮಾಯು ಆಯುರ್ವೇದ ಆಸ್ಪತ್ರೆ ಮಂಗಳೂರು ಇಲ್ಲಿ ಬಂದು ಇದನ್ನು ನಿಮಗೆ ತಗೊಳ್ಬೋದು. ಹಾಗೂ ಇದನ್ನು ಡಾಕ್ಟರ್ಗೆ ನಿಮಗೆ ಕನ್ಸಲ್ಟ್ ಮಾಡಿಕೊಂಡು ಇದಕ್ಕೆ ಹೇಗೆ ಪ್ರಿಪರೇಷನ್ ಮಾಡ್ಕೊಳ್ಳುವಂಥದ್ದು ಕೂಡ ನಿಮಗೆ ಇದರಲ್ಲಿ ತಿಳ್ಕೊಳ್ಬಹುದು. ಅಥವಾ ಆ ಕರ್ಕಟಕ ಗಂಜಿಯಲ್ಲೇ ಅದರೊಂದು ಲೀಫ್ಲೆಟ್ ಇರ್ತದೆ, ಅದನ್ನು ಓದ್ಕೊಂಡು ನಿಮಗೆ ಅದನ್ನು ಪ್ರಿಪೇರ್ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು.